ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಾಲಕ ವಾಸಿಸುತ್ತಿದ್ದ. ಅವನು ಬಡ ಕುಟುಂಬದಲ್ಲಿ ಹುಟ್ಟಿದ್ದರೂ ದೊಡ್ಡ ಕನಸುಗಳನ್ನು ಹೊಂದಿದ್ದ. ಪಾಠದಲ್ಲಿ ಸದಾ ಚುರುಕು, ಆದರೆ ಸಹಪಾಠಿಗಳು ಅವನನ್ನು ಹಾಸ್ಯ ಮಾಡುತ್ತಿದ್ದರು. ನಿನ್ನಿಂದ ಏನೂ ಆಗುವುದಿಲ್ಲ ಎಂದು ಅವರು ನಗುತ್ತಿದ್ದರು. ಆದರೆ ರಾಮು ತನ್ನ ಹೃದಯದಲ್ಲಿ ಒಂದೇ ಮಾತು ಇಟ್ಟುಕೊಂಡಿದ್ದ: ನಾನು ನನ್ನ ಶ್ರಮದಿಂದಲೇ ನನ್ನ ಮೌಲ್ಯವನ್ನು ತೋರಿಸಬೇಕು. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಹೊಲದಲ್ಲಿ ಕೆಲಸ ಮಾಡಿ ನಂತರ ಶಾಲೆಗೆ ಹೋಗುತ್ತಿದ್ದ. ರಾತ್ರಿ ದೀಪದ ಬೆಳಕಿನಲ್ಲಿ ಪಾಠ ಓದುತ್ತಿದ್ದ. ಸಮಯ ಕಷ್ಟಕರವಾಗಿದ್ದರೂ ಅವನು ತನ್ನ ಕನಸನ್ನು ಬಿಡಲಿಲ್ಲ. ಪರೀಕ್ಷೆಯ ದಿನ ಬಂದಾಗ ಎಲ್ಲರಿಗೂ ಅಚ್ಚರಿ ಉಂಟಾಗಿ ರಾಮು ಮೊದಲ ಸ್ಥಾನ ಗಳಿಸಿದ. ಹಾಸ್ಯ ಮಾಡಿದವರು ಮೌನವಾಗಿದ್ದರು, ಪ್ರೋತ್ಸಾಹಿಸಿದವರು ಹೆಮ್ಮೆಯಿಂದ ತುಂಬಿದರು. ರಾಮು ತನ್ನ ಹಳ್ಳಿಗೆ ಹೇಳಿದ: ಸ್ಥಿತಿ ಕಷ್ಟವಾದರೂ ಮನಸ್ಸು ಬಲವಾಗಿದ್ದರೆ ಯಶಸ್ಸು ನಿಶ್ಚಿತ.